ಭಾರತದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಇರುವಂತಹ ಸ್ಥಳ ಪತ್ತೆಯಾಗಿದೆ. ತನ್ನ ನೆಲೆಯನ್ನ ಮಸೂದ್ ಅಜರ್ ಉಗ್ರ ಬದಲಿಸಿದ್ದಾನೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಡಗಿ ಕುಳಿತಿದ್ದಾನೆ. ಸದ್ಯ ಮಸೂದ್ ಅಜರ್ ಅನ್ನೋದು ಗೊತ್ತಾಗಿದೆ. ಬವಲ್ಪುರನಲ್ಲಿದ್ದಂಥ ಅಜರ್ ಈಗ ಸಡ್ಕು ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಾನಂತೆ. ಸರ್ಕಾರಿ ಗೆಸ್ಟ್ ಹೌಸ್ನಲ್ಲಿ ಉಗ್ರ ಮಸೂದ್ ಅಜರ್ ವಾಸ ಮಾಡ್ತಾ ಇದ್ದಾನೆ. ಈತನ ಅಡಗು ತಾಣದ ಬಗ್ಗೆ ಗುಪ್ತಚರ ಇಲಾಖೆ ಮಾಹಿತಿ ಕಲೆ ಹಾಕಿದೆ. ಭಾರತದ ಪಾಲಿಗೆ ಈತ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್. ಇತ್ತೀಚೆಗೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಭಾರತ ನಡೆಸಿದ ದಾಳಿಯಲ್ಲಿ ತನ್ನ ಇಡೀ ಕುಟುಂಬಸ್ಥರನ್ನ ಕಳೆದುಕೊಂಡು ಕಂಗಾಲಾಗಿ ತಲೆ ಮೇಲೆ ಕೈ ಹೊತ್ಕೊಂಡು ಕುಳಿತಿದ್ದಂತಹ ಉಗ್ರ ಈತ ಮಸೂದ್ ಅಜರ್. ಭಾರತದಲ್ಲಿ ನಡೆದಂಥ ಹಲವಾರು ಉಗ್ರ ದಾಳಿಯ ಮಾಸ್ಟರ್ ಮೈಂಡ್. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ. 1994ರ ಸಂದರ್ಭ ಶ್ರೀನಗರಕ್ಕೆ ಬಂದು ಉಗ್ರ ಚಟುವಟಿಕೆಯನ್ನು ನಡೆಸ್ತಾ ಇದ್ದ. ಅವತ್ತು ಅನಂತ್ನಾಗ್ನಲ್ಲಿ ಆರ್ಮಿ ಆಪರೇಷನ್ ವೇಳೆ ಈತನನ್ನ ಬಂಧಿಸಲಾಗಿತ್ತು. ಅದಾದ್ಮೇಲೆ 5 ವರ್ಷ ಜೈಲಲ್ಲಿದ್ದ. 1999ರಲ್ಲಿ ಕಂದಹಾರ್ ವಿಮಾನ ಅಪಹರಣ ಮಾಡಿ ಒತ್ತೆಯಾಳುಗಳ ಸುರಕ್ಷತೆ ಕಾರಣಕ್ಕೆ ಈತನನ್ನ ಬಿಡುಗಡೆಗೊಳಿಸಲಾಯಿತು. 2 ವರ್ಷದ ಬಳಿಕ 2001ರಲ್ಲಿ ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆಯುತ್ತೆ. ಇಡೀ ದೇಶ ಬೆಚ್ಚಿ ಬಿದ್ದಿರುತ್ತೆ. ಹಫೀಜ್ ಸಯೀದ್ ಜೊತೆ ಸೇರಿ 2008ರಲ್ಲಿ ಮುಂಬೈ ಅಟ್ಯಾಕ್ ನಡೆಸ್ತಾನೆ. ಅದಾದ್ಮೇಲೆ 2016ರ ಪಠಾನ್ಕೋಟ್ ದಾಳಿ ಮತ್ತೆ 19ರ ಪುಲ್ವಾಮಾ ಅಟ್ಯಾಕ್ನಲ್ಲಿ ಈತನ ಪಾತ್ರ ಇದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಜಗದೀಶ್. ಈಗ ಮೋಸ್ಟ್ ವಾಂಟೆಡ್ ಉಗ್ರ ಎಲ್ಲಿ ಅಡಗಿ ಕುಳಿತಿದ್ದಾನೆ ಅನ್ನೋದು ಗುಪ್ತಚರ ಇಲಾಖೆಗೆ ಮಾಹಿತಿ ಸಿಕ್ಕಿದೆ. ವಾಟ್ ನೆಕ್ಸ್ಟ್? ಆಪರೇಷನ್ಗೆ ಮುಂದಾಗ್ತಾರಾ? ಮಾಹಿತಿ ಕಲೆ ಹಾಕಿದ್ದು ಹೇಗೆ? ವಿಜಯ್, ಈಗಾಗಲೇ ಮೋಸ್ಟ್ ವಾಂಟೆಡ್ ಉಗ್ರ ಎಲ್ಲಿದ್ದಾನೆ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಯಾಕಂದರೆ ಆಪರೇಷನ್ ಸಿಂಧೂರ್ ಆದಂತಹ ಸಂದರ್ಭದಲ್ಲಿ ತದನಂತರ ಅವನು ಮಸೂದ್ ಅಜರ್ ಏನಂದ್ರೆ ಅಫ್ಘಾನಿಸ್ತಾನಕ್ಕೆ ಹೋಗಿದ್ದಾನೆ, ಅಲ್ಲಿ ಹೋಗಿ ನೆಲೆ ಊರಿದ್ದಾನೆ ಅನ್ನುವಂತಹ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದ್ವು. ಮತ್ತು ಅವನು ಇದ್ದಂತಹ ನಿವಾಸ ಏನಿತ್ತು, ಆ ನಿವಾಸದ ಪಕ್ಕದಲ್ಲಿರುವಂತಹ ಮಸೀದಿಯನ್ನು ಒಡೆದು ಹಾಕಿರುವಂಥದ್ದು ಮತ್ತು ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗಿ ಅವನ ಕುಟುಂಬಸ್ಥರೇ ಸುಮಾರು 11 ಜನ ಪ್ರಾಣವನ್ನು ಕಳ್ಕೊಂಡಿದ್ರು. ಅದಾದಮೇಲೆ ಅವನು ನೆಲೆ ಊರಿರುವಂತಹ ಸ್ಥಳದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಶೋಧ ನಡೀತಾ ಇತ್ತು. ಆದರೆ ಎಲ್ಲಿದ್ದಾನೆ ಅನ್ನುವಂತಹ ವಿಚಾರ ಇನ್ನೂವರೆಗೂ ಸಹಿತ ಕ್ವಶನ್ ಮಾರ್ಕ್ ಆಗಿತ್ತು. ಸ್ವತಃ ಪಾಕಿಸ್ತಾನದ ಸಚಿವರು ಹೇಳಿರುವಂತಹ ಪ್ರಕಾರ ಅಂತಂದ್ರೆ ಪಾಕಿಸ್ತಾನದಲ್ಲಿ ಇರಲಿಲ್ಲ ಅನ್ನುವಂತಹ ವಿಚಾರಗಳನ್ನು ಸ್ವತಃ ಅವರೇ ಹೇಳಿದ್ರು. ಆದರೆ ಈಗ ಅಂದ್ರೆ ಭಾರತೀಯ ಇಂಟೆಲಿಜೆನ್ಸ್ಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಏನಂತಂದ್ರೆ ಅವನು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಏನಿದೆ ಆ ಒಂದು ಸ್ಥಳದಲ್ಲೇ ಇದ್ದಾನೆ ಅನ್ನುವಂತಹ ಮಾಹಿತಿ ಗೊತ್ತಾಗಿದೆ. ಈಗ ಈ ಹಿಂದೆ ಅವನೇನಂದ್ರೆ ನೆಲೆಸಿದ್ನಲ್ಲ, ಆ ನೆಲೆಸಿರುವಂತಹ ಸ್ಥಳದಿಂದ ಬರೋಬ್ಬರಿ ಏನಂದ್ರೆ 1000 ಕಿಲೋಮೀಟರ್ ದೂರದಲ್ಲಿರುವಂತಹ ಪಾಕ್ ಆಕ್ರಮಿತ ಕಾಶ್ಮೀರದ ಪ್ರದೇಶದಲ್ಲಿ ನೆಲೆಸಿದ್ದಾನೆ. ಅಲ್ಲಿ ಏನಂತಂದ್ರೆ ಸರ್ಕಾರಿಯ ಕಟ್ಟಡಗಳಲ್ಲಿ ನೆಲೆಸಿರುವಂತಹ ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ಯಾಕಂದ್ರೆ ಇದು ಬಹಳಷ್ಟು ಇಂಪಾರ್ಟೆಂಟ್. ಈಗ ನೆಲೆಸಿರುವಂತಹ ಪಾಕ್ ಆಕ್ರಮಿತ ಕಾಶ್ಮೀರದ ಸ್ಥಳ ಹೇಗಿದೆ ಅಂತಂದ್ರೆ ಅದು ಪೂರ್ತಿಯಾಗಿ ಏನಂದ್ರೆ ಪ್ರವಾಸಿ ತಾಣ ಆಗಿರುವಂಥದ್ದು ಮತ್ತೆ ಅತಿ ಹೆಚ್ಚು ಗೌರ್ಮೆಂಟ್ ಗೆಸ್ಟ್ ಹೌಸ್ ಇರುವಂತಹ ಸ್ಥಳ. ಅಂತಹ ಸ್ಥಳದಲ್ಲಿ ಹೋಗಿ ಅವನು ಏನಂದ್ರೆ ನೆಲೆಸಿದ್ದಾನೆ. ಮತ್ತೆ ಅವನಿಗೆ ಭದ್ರತಾ ದೃಷ್ಟಿಯಿಂದನೂ ಸಹಿತ ಏನಂದ್ರೆ 2 ಭದ್ರತೆ ಪೊಲೀಸ್ ಭದ್ರತೆಗಳನ್ನ ಅಂದ್ರೆ ಪಾಕಿಸ್ತಾನ ಮಿಲಿಟರಿ ಸೇನೆಯ ಸಂಬಂಧಪಟ್ಟಂತಹ ಏನಂದ್ರೆ ಭದ್ರತೆಯನ್ನು ಕೊಡಲಾಗಿದೆ ಅನ್ನುವಂತಹ ಮಾಹಿತಿ ಗೊತ್ತಾಗಿರುವಂಥದ್ದು. ಆ ಮೂಲಕವಾಗಿ ಪಾಕಿಸ್ತಾನ ಮತ್ತೊಂದು ಬಾರಿ ಏನಂತಂದ್ರೆ ಜಗತ್ತಿನ ಮುಂದೆ ಬೆತ್ತಲಾಗುವಂತಹ ಕೆಲಸವನ್ನ ಈ ಮೂಲಕವಾಗಿ ಉಗ್ರರ ಸಂಘಟನೆಗೆ ಸಹಕಾರ ಕೊಡ್ತಾ ಇರುವಂತಹ ವಿಚಾರ ಮತ್ತೊಮ್ಮೆ ಬೆಳಕಿಗೆ ಬಂದಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.